ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಿಗದೇ ಇರತಕ್ಕಂಥ ಮತ್ತು ಇಲ್ಲಿವರೆಗೂ ಕೂಡ ಪತ್ತೆ ಆಗದಿರ್ತಕ್ಕಂಥ ವಿಶೇಷ ಒಂದು ರಕ್ತದ ಗುಂಪು ಕೋಲಾರ ಮೂಲದ ರೋಗಿಯೊಬ್ಬರಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಅವರು ಏನು ಹೃದಯ ಸಂಬಂಧಿ ಕಾಯಿಲೆಯಿಂದ ಕೋಲಾರದ ಪ್ರಖ್ಯಾತ ಆಸ್ಪತ್ರೆ ಆಗಿರ್ತಕ್ಕಂಥ RL ಜಾಲಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಸಂಬಂಧಪಟ್ಟಂತೆ ಇದೀಗ ವಿಶೇಷವಾಗಿರ್ತಕ್ಕಂಥ ಒಂದು ರಕ್ತದ ಗುಂಪು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ವಿಶ್ವ ಮಟ್ಟದಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ RL ಜಾಲಪ್ಪ ಆಸ್ಪತ್ರೆಯ ಪ್ರಮುಖ ವೈದ್ಯರು ಮತ್ತು RL ಜಾಲಪ್ಪ ಆಸ್ಪತ್ರೆಯ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣಪ್ಪ ಇದ್ದಾರೆ. ಅವ್ರನ್ನ ಮಾಡಿಸೋಣ. ಸರ್, ಈ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ತದ ಗುಂಪು ಇದನ್ನ ಹೇಗೆ ಈಗ ಡಿಕ್ಲೇರ್ ಆಗಿರ್ತಕ್ಕಂಥದ್ದು ಮತ್ತು ಅವರು ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಕ್ತದ ಗುಂಪು ಪತ್ತೆ ಆಗಿರ್ತಕ್ಕಂಥದ್ದು ಸರ್? ಈಗ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೃಷ್ಣಪ್ಪ ಅಂತ. RL ಜಾಲಪ್ಪ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಡೆಂಟ್ ಆಗಿದ್ದೆ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 20 ತಿಂಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಒಂದು ಮಹಿಳೆ, 38 ವರ್ಷದ ಮಹಿಳೆಗೆ ಒಂದು RL ಜಾಲಪ್ಪ ಆಸ್ಪತ್ರೆ ಮತ್ತು ನಾರಾಯಣ ಹೃದಯಾಲಯದ ಒಂದು OPDಗೆ ಬಂದು ದಾಖಲಾಗಿರ್ತಾರೆ. ಅವರು ಅವ್ರಿಗೆ ಒಂದು ರಕ್ತದ ಬೇಕಾಗಿರೋದ್ರಿಂದ ಅವರಿಗೆ ಒಂದು ಹೃದಯದ ಕಾಯಿಲೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಿಗೆ ರಕ್ತ ಬೇಕಾಗಿರೋದ್ರಿಂದ ರಕ್ತದ ಸ್ಯಾಂಪಲ್ ಅಥವಾ ರಕ್ತ ಮಾದರಿನ ನಮ್ಮ RL ಜಾಲಪ್ಪ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿಗೆ ಕಳಿಸ್ಕೊಡ್ತಾರೆ. ಅವ್ರದ್ದು ಬ್ಲಡ್ ಗ್ರೂಪ್ ಬಂದು O ಪಾಸಿಟಿವ್ ಆಗಿರ್ತದೆ. ಆ ಒಂದು ರಕ್ತದ ಒಂದು ಸ್ಯಾಂಪಲನ್ನು ಬೇರೆ ರಕ್ತದಕ್ಕೆ ಹೊಂದಾಣಿಕೆ ಮಾಡಿದ್ರೆ ಅದನ್ನು ನಾವು ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಕ್ರಾಸ್ ಮ್ಯಾಚಿಂಗ್ ಆಗೋದೇ ಇಲ್ಲ. ನಮ್ಮ ವೈದ್ಯರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಆ ಒಂದು ರಕ್ತ ಯಾವುದೇ ಬೇರೆ ರಕ್ತಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅಥವಾ ಕ್ರಾಸ್ ಮ್ಯಾಚಿಂಗ್ ಕಾಂಪಿಟಬಿಲಿಟಿ ಅಂತೀವಿ, ಅದು ಕಾಂಪಿಟಬಲ್ ಆಗೋದಿಲ್ಲ. ಅದರಿಂದ ಅವರನ್ನು ಹೆಚ್ಚಿನ ತಪಾಸಣೆಗಾಗಿ ಮತ್ತು ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನ TTK ಬ್ಲಡ್ ಬ್ಯಾಂಕನ್ನು ಕೊಡ್ತಾರೆ. ಈ TTK ಬ್ಲಡ್ ಬ್ಯಾಂಕಲ್ಲಿ ಅತಿ ಹೆಚ್ಚಿನ ಸೌಲಭ್ಯ ಮತ್ತು ಅಡ್ವಾನ್ಸ್ಡ್ ಟೆಸ್ಟಿಂಗ್ ಮಾಡ್ತಕ್ಕಂಥ ಒಂದು ಅನುಕೂಲ ಅಲ್ಲಿರ್ತದೆ. ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಆ ಒಂದು TTK ಬ್ಲಡ್ ಬ್ಯಾಂಕಲ್ಲೂ ಕೂಡ ಅವರು ಆ ಒಂದು ಕ್ರಾಸ್ ಮ್ಯಾಚಿಂಗ್ ಅಥವಾ ರಕ್ತ ಹೊಂದಾಣಿಕೆಯನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಆಗ ಆ TTK ಬ್ಲಡ್ ಬ್ಯಾಂಕಿನ ಒಂದು ಮುಖ್ಯಸ್ಥರಿಗೆ ಅವರಿಗೆ ಅನುಮಾನ ಬರುತ್ತೆ, ಇದು ಯಾವುದೋ ಅತಿ ವಿರಳವಾದ ರಕ್ತದ ಗುಂಪಿರಬೇಕು ಅಂತ. ಅವರು ಆ ರಕ್ತದ ಮಾದರಿಯನ್ನು ಯುನೈಟೆಡ್ ಕಿಂಗ್ಡಮ್ ಅಥವಾ UK ಅಂತ ನಾವೇನು ಕೇಳ್ತೀವಿ, ಅಲ್ಲಿ ಬ್ರಿಸ್ಟಲ್ ಅಂತ ಒಂದು ರೆಫರೆನ್ಸ್ ಬ್ಲಡ್ ಬ್ಯಾಂಕ್ಗೆ ಕಳಿಸ್ಕೊಡ್ತಾರೆ. ಆ ರೆಫರೆನ್ಸ್ ಬ್ಲಡ್ ಬ್ಯಾಂಕಲ್ಲಿ ಸುಮಾರು ತಿಂಗಳುಗಳ ಕಾಲ ತಪಾಸಣೆ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಏನಾಗಿದೆ ಅಲ್ಲಿ ಕೂಡ ಅವ್ರದ್ದು ಯಾವುದೇ ಒಂದು ಮ್ಯಾಚ್ ಆಗೋದಿಲ್ಲ, ಕ್ರಾಸ್ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಅವರು. ಆಗ ಅವರು ಒಂದು ಅತಿ ವಿರಳವಾದ ಮೊದಲನೇ ಸಾರಿಗೆ ಪ್ರಪಂಚದಲ್ಲಿ ಒಂದು ಹೊಸ ರಕ್ತದ ಒಂದು ಗುಂಪನ್ನು ಕಂಡುಹಿಡಿತಾರೆ. ಅದಕ್ಕೆ ಅವರು ಕ್ರೋಮರ್ IB ಅಂತ ಒಂದು ಹೆಸರು ಕೊಟ್ಟು ಅದು ನಮ್ಮ ಒಂದು ಹೆಸರು ಕೊಟ್ಟಿರ್ತಾರೆ. ಅದು ಕ್ರೋಮರ್ ಅನ್ನೋದು ಒಂದು, ಆಮೇಲೆ IB ಅಂದರೆ ಇಂಡಿಯನ್ ಬ್ಯಾಂಗ್ಳೂರ್ ಅಂತ ಅದು ಪೂರ್ತಿ ಇದು ಮಾಡ್ತಾರೆ. ಕ್ರೋಮರ್ ಅಂದರೆ ಆ ಒಂದು UK ಒಂದು ಹೆಸರಾಗಿರ್ತದೆ. IB ಅಂದರೆ ಇಂಡಿಯನ್ ಬ್ಯಾಂಗ್ಳೂರ್ ಅಂತ, ಇಂಡಿಯಾ ಬ್ಯಾಂಗ್ಳೂರ್ ಅಂತ ಆಗಿರ್ತದೆ. ಅದಕ್ಕೋಸ್ಕರವಾಗಿಯೇ ನಾವು ಈ ಒಂದು ಅತಿ ವಿರಳವಾದ ಪ್ರಪಂಚದಲ್ಲೇ ಮೊದಲಿಗೆ ಒಂದು ಕಂಡಿಡ್ತಕ್ಕಂಥ ರಕ್ತದ ಗುಂಪಾಗಿರ್ತದೆ. ಈ ಒಂದು ರಕ್ತದ ಗುಂಪಿಗೆ ಬೇರೆ ಯಾವ ಒಂದು ರಕ್ತ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಆ ರೋಗಿ ಎಲ್ಲ ರೀತಿಯಿಂದಲೂ ಸಾಮಾನ್ಯವಾಗಿ ಎಲ್ಲರಂತೆ ಇರ್ತಾರೆ, ಬೇರೆ ಯಾವುದೂ ತೊಂದರೆ ಇರೋದಿಲ್ಲ ಅವರಿಗೆ. ಆದರೆ ಯಾವಾಗಾದರೂ ಅವ್ರಿಗೆ ರಕ್ತದ ಬೇಕಾದ ಸಂದರ್ಭದಲ್ಲಿ ಅವರಿಗೆ ಬೇರೆ ಯಾರಿಂದನೂ ರಕ್ತನ ನಾವು ಕೊಡೋಕ್ಕಾಗಲ್ಲ, ಅವರು ರಕ್ತ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆದ್ದರಿಂದ ಅವರ ರಕ್ತವನ್ನೇ ನಾವು ಕೊಡಬೇಕಾಗುತ್ತೆ. ಅದಕ್ಕೆ ನಾವು ಆಟೋಲಾಗಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಕರಿತೀವಿ. ಇದು ಒಂದು ಅತಿ ವಿರಳವಾದ ಮೊದಲನೇ ಬಾರಿಗೆ ಪ್ರಪಂಚದಲ್ಲೇ ಒಂದು ಹೊಸ ರಕ್ತ ಗುಂಪನ್ನು ಅಥವಾ ನಾವು ಬ್ಲಡ್ ಗ್ರೂಪ್ ಅಂತ ಏನು ಕರಿತೀವಿ ಅದನ್ನು ಒಂದು UK ರೆಫರೆನ್ಸ್ ಲ್ಯಾಬ್ರೇಟ್ರಿ ಅವರು ಪತ್ತೆ ಹಚ್ಚಿದ್ದಾರೆ. ಇದು ಮೊದಲಿಗೆ ವಿಶ್ವದಲ್ಲೇ ಒಂದು ರಕ್ತದ ಗುಂಪಾಗಿರ್ತದೆ. ಇದಕ್ಕೂ ಮುಂಚೆ ಈ ಥರ ಪ್ರಯೋಗಗಳ ಮತ್ತು ಪ್ರಪಂಚದಲ್ಲಿ ಹೊಸ ಒಂದು ರಕ್ತದ ಗುಂಪನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಆಗ್ತಾ ಇರುತ್ತಾ? ಮತ್ತು ಆ ಒಂದು ಪ್ರೊಸೆಸ್ಸಲ್ಲೇ ಈ ಒಂದು ಇವ್ರದ್ದು ಕೂಡ ಹೊಸ ರಕ್ತದ ಗುಂಪು ಪತ್ತೆ ಆಗಿರ್ತಕ್ಕಂಥದ್ದು. ಮತ್ತು ಅವರು ಈಗ ಹೇಗಿದ್ದಾರೆ ಮತ್ತು ಅವರಿಗೆ ಯಾವ ಥರ ಶಸ್ತ್ರಚಿಕಿತ್ಸೆ ಮಾಡಿದ್ರು ಸರ್ ಆಸ್ಪತ್ರೆಯಲ್ಲಿ? ಆ ಒಂದು ರೋಗಿಗೆ ಅವರಿಂದನೇ ರಕ್ತವನ್ನು ಕೊಟ್ಟು ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಾರೆ. ರೋಗಿ ಕಂಪ್ಲೀಟಾಗಿ ಗುಣಮುಖರಾಗಿದ್ದಾರೆ. ಈ ಥರ ಅಪರೂಪವಾಗಿ ಇದು ಸಾಧಾರಣವಾಗಿ ಈ ಥರ ಪ್ರಾಬ್ಲಮ್ಸು ಬರೋದಿಲ್ಲ.
ಈ ಒಂದು ಬ್ಲಡ್ ಗ್ರೂಪನ್ನು ಮಾಡಿ ಕ್ರಾಸ್ ಮ್ಯಾಚಿಂಗನ್ನು ಮಾಡಿ ನಾವು ರೋಗಿಗಳಿಗೆ ರಕ್ತವನ್ನು ಕೊಡ್ತೀವಿ. ಅದು ಇದು ಯಾವತ್ತೂ ಈ ಥರ ಒಂದು ಪ್ರವೃತ್ತಿ ಬರೋದಿಲ್ಲ. ಆ ಥರ ಬಂದಾಗ ಒಂದು ಹೆಚ್ಚಿನ ಅತ್ಯಾಧುನಿಕ ನಾವು ಇನ್ವೆಸ್ಟಿಗೇಷನ್ಸನ್ನು ಮಾಡಿ ಇದು ಯಾಕೆ ಬರೋಲ್ಲ ಅಂತ ಕಂಡುಹಿಡಬೇಕಾಗ್ತದೆ. ಆದರೆ ಇದು ಪದೇ ಪದೇ ಯಾವಾಗಲೂ ಈ ಥರ ಬರೋದಿಲ್ಲ. ಅತಿ ವಿರಳವಾಗಿ ಈ ಥರ ಒಂದು ರಕ್ತ ಪ್ರಾಬ್ಲಮ್ ಬರುತ್ತೆ. ರಕ್ತ ಗುಂಪು ಅಥವಾ ಮಿಸ್ ಮ್ಯಾಚಿಂಗ್ ಪ್ರಾಬ್ಲಮ್ ಅಥವಾ ಬ್ಲಡ್ ಮ್ಯಾಚಿಂಗ್ ಪ್ರಾಬ್ಲಮ್ ಬರೋದು ಯಾವಾಗಲೂ ಅಪರೂಪಕ್ಕೆ ಮಾತ್ರನೇ. ಈ ಥರ ಮುಂಚೆ ಯಾವುದನ್ನು ಈ ಒಂದು ರಕ್ತ ಗುಂಪು ಬಂದಿಲ್ಲ. ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು 20 ಅವರ ಒಂದು ಕುಟುಂಬಸ್ಥರನ್ನು ರಕ್ತ ತಪಾಸಣೆ ಮಾಡಿದ್ರೂ ಯಾರಿಗೂ ಈ ಪ್ರಾಬ್ಲಮ್ ಇಲ್ಲ. ಆ ಒಂದು ಕುಟುಂಬದಲ್ಲಿ ಅಥವಾ ಅವರ ವಂಶಸ್ಥರಲ್ಲಿ ಇದು ಒಬ್ಬರಿಗೆ ಮಾತ್ರ ಇರೋದು, ಬೇರೆ ಯಾರಿಗೂ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಏನು ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಮತ್ತು RL ಜಾಲಪ್ಪ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣಪ್ಪ ಅವರ ಮಾತು. ಅಪರೂಪದಲ್ಲಿ ಅಪರೂಪ ಇಂಥ ಒಂದು ವಿಶೇಷ ರಕ್ತದ ಗುಂಪು ಪತ್ತೆಯಾಗಿರ್ತಕ್ಕಂಥ ಅಂತ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.